ಅಘನಾಶಿನಿ ನದಿ ಉಗ್ರರೂಪ ತಾಳಿದ್ದು ಪ್ರವಾಹ ಪ್ರಕೋಪದಿಂದ ಅಬ್ಬರಿಸುತ್ತಿದ್ದಾಳೆ. ಇಷ್ಟು ದಿನ ತನ್ನ ಒಡಲಲ್ಲಿ ಹುದುಗಿಸಿಟ್ಟುಕೊಂಡಿದ್ದ ಕೋಪವನ್ನು ಕಡುಗೆಂಪಾಗಿ ತೋರಿಸಿ ಪ್ರತೀಕಾರ ತೀರಿಸಿಕೊಳ್ಳುವ ಸೂಚನೆ ನೀಡಿದ್ದಾಳೆ. ಕಡುಗೆಂಪು ಬಣ್ಣದಲ್ಲಿ ಕೋಪ ಹೊರಹಾಕಿದ ಅಘನಾಶಿನಿ ನದಿ. ರಕ್ತವರ್ಣದ ನೀರಿನಿಂದ ಜಲ ದಿಗ್ಬಂಧನಕ್ಕೊಳಪಟ್ಟ ಗ್ರಾಮಗಳು. ಗೋಪಿ ಜಾಲಿ ಡ್ರೋನ್ ಕಣ್ಣಲ್ಲಿ ಸೆರೆಯಾದ ದೃಶ್ಯ ಹೇಳ್ತಿದೆ ಪ್ರತೀಕಾರದ ಕತೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಆದ್ರಿದು ಬರೀ ಕೆಂಪಲ್ಲ, ಕಡುಗೆಂಪು, ರಕ್ತವರ್ಣಕ್ಕೆ ತಿರುಗಿದೆ. ಸಿಟ್ಟಿಗೆದ್ದ ಅಮ್ಮ ಮಮತೆಯ ಸಂಕೋಲೆಯನ್ನು ಕಡಿದಿಟ್ಟು ಸಿಡಿದೆದ್ದಂತಿದೆ. ಮಾನವನ ದುರಾಸೆಯ ನೆತ್ತರು ಕುಡಿದು ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಇದೆ ಎಂದು ಪ್ರಕೃತಿ ಮಾತೆ ಭಯಾನಕವಾಗಿ ಸಾರಿ ಸಾರಿ ಹೇಳುವಂತಿದೆ. ಹೌದು, ಪಶ್ಚಿಮ ಘಟ್ಟದ ನದಿಗಳಲ್ಲೇ ಪ್ರಮುಖವಾದ ಅಘನಾಶಿನಿ ನದಿಯ ರುದ್ರರಮಣೀಯ ದೃಶ್ಯವಿದು. ಕಣ್ಣು ಹಾಯಿಸಿದಲ್ಲೆಲ್ಲ ಅಘನಾಶಿನಿ ಕೆಂಡಾಮಂಡಲವಾದವಳಂತೆ ಕೆಂಪಾಗಿದ್ದಾಳೆ. ಇದು ಕಣ್ಣೀರಲ್ಲ, ರಕ್ತವೇ ಸುರಿಯುತ್ತಿದೆ ಅನ್ನೋ ಸೂಚನೆ ನೀಡಿದ್ದಾಳೆ. ನದಿ ತೀರದ ಗ್ರಾಮಗಳಿಗೆ ಜಲ ದಿಗ್ಬಂಧನ ಹಾಕಿ ದಿಗ್ಭ್ರಾಂತರನ್ನಾಗಿಸಿದ್ದಾಳೆ. ಹಿಂದೆಲ್ಲ ಮಳೆಗಾಲವೆಂದರೆ ಇಳೆಯ ಜೀವಕಳೆ ಹೆಚ್ಚಿಸಲು ಬರುವ ಮಾಂತ್ರಿಕನೆಂಬ ಭಾವನೆ ಇತ್ತು. ಬಿರಿಬಿಟ್ಟು ಬಾಯಿ ತೆರೆದ ನೆಲ ಮೊದಲ ಹನಿಯ ಸ್ಪರ್ಶವಾದೊಡನೆ ಪುಳಕಗೊಳ್ಳುತ್ತಿತ್ತು. ಹೊಸ ಜೀವಂತಿಕೆಯ ನಾದ ಹೊರಹೊಮ್ಮುತ್ತಿತ್ತು. ರೈತನ ಮೊಗದಲ್ಲಿದ್ದ ನೆರಿಗೆಗಳು ಮಾಯವಾಗಿ ಸಂಭ್ರಮದ ನಗು ಉಕ್ಕುತ್ತಿತ್ತು. ಆದ್ರೀಗ ಕಾಲ ಬದಲಾಗಿದೆ. ಸಾವಿರಾರು ವರ್ಷಗಳಿಂದ ತನ್ನತನವನ್ನು ಉಳಿಸಿಕೊಂಡು ಬಂದಿದ್ದ ಅಘನಾಶಿನಿಯು ಕೋಪಗೊಂಡಿದ್ದಾಳೆ. ನಿಗಿ ನಿಗಿ ಕೆಂಡದಂತೆ ತನ್ನ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡಿದ್ದಾಳೆ. ಕೇಂದ್ರ ಸಂಸ್ಕೃತಿ ಇಲಾಖೆ ಪ್ರಶಸ್ತಿ ವಿಜೇತ ಖ್ಯಾತ ಯುವ ಛಾಯಾಗ್ರಾಹಕ ಗೋಪಿ ಜಾಲಿ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದ ವಿಹಂಗಮ ದೃಶ್ಯವಿದು. ಜಿಲ್ಲೆಯ ಪ್ರಕೃತಿ ಸಂಪತ್ತನ್ನು ಮನಮೋಹಕವಾಗಿ ಸೆರೆ ಹಿಡಿದಿರುವ ಗೋಪಿ ಜಾಲಿ ಅವರಿಗೂ ಈ ದೃಶ್ಯಗಳು ದಿಗಿಲು ಬೀಳುವಂತೆ ಮಾಡಿದೆ. ಯಾಕಂದ್ರೆ ಮೊದಲ ಬಾರಿಗೆ ಅಘನಾಶಿನಿ ನದಿ ಈ ಪಾಟಿ ರೌದ್ರಾವತಾರ ತಾಳಿರೋದು. ತನ್ನತನ ಮತ್ತು ಪಾವಿತ್ರ್ಯತೆ ಕಾಪಾಡಿಕೊಂಡಿರುವ ಅಘನಾಶಿನಿ ಅನೇಕ ಕೌತುಕಮಯ ಸಂಗತಿಗಳನ್ನು ಒಳಗೊಂಡಿರುವ ಜಗತ್ತಿನಲ್ಲಿ ಬೇರೆಲ್ಲೂ ಇರದ ಅಪರೂಪದ ನದಿ. ಆದ್ರೀಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ನೆಪದಲ್ಲಿ ನಡೆಯುವ ಎಲ್ಲಾ ಹಿಂಸೆಗಳಿಂದ ತಿಳಿ ನೀರಿನಿಂದ ಕೆಂಪು ಬಣ್ಣಕ್ಕೆ ಬದಲಾಗಿದ್ದಾಳೆ. ಹೌದು, ಅರಣ್ಯ ಸಂಪತ್ತಿನಿಂದ ಸಮೃದ್ಧವಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ
ಮಳೆ ನೀರನ್ನು ರೆಂಬೆ ಕೊಂಬೆ ಎಲೆಗಳು ತಡೆದು ನಿಧಾನವಾಗಿ ಇಳಿಸಿ ಭೂಮಿಗೆ ಇಂಗಿಸುತ್ತಿದ್ವು. ಆದ್ರೆ ಅಭಿವೃದ್ಧಿ ಅತಿಕ್ರಮಣದ ದಾಹಕ್ಕೆ ಮರಗಳು ಕತ್ತರಿಸಿ ಹೋಗುತ್ತಿದ್ದಂತೆ ಮಳೆ ರಪರಪ ಭೂಮಿಗೆ ಬಡಿದು ಮಣ್ಣನ್ನು ಕರಗಿಸಿಕೊಂಡು ಕೆಂಪಾಗಿ ಹೊಳೆ ಹಳ್ಳ ನದಿ ಸೇರಿ ಹೂಳು ತುಂಬಿ ಪ್ರವಾಹಕ್ಕೆ ಕಾರಣವಾಗುತ್ತಿದೆ. ಅಘನಾಶಿನಿಯ ಈ ಕಡುಗೆಂಪು ನೀರು ಜಿಲ್ಲೆಯಲ್ಲಾಗುವ ನಿರಂತರ ಗುಡ್ಡ ಕುಸಿತದ ದುರಂತವನ್ನೇ ತೆರೆದಿಟ್ಟಿದೆ. ಮಳೆ ನೀರಿಗೆ ಮಣ್ಣು ಕೊಚ್ಚಿಕೊಂಡು ಬಂದ್ರೆ ಕಲ್ಲು ಬಂಡೆಗಳು ಏನಾಗಬೇಕು? ಕಂಡಲ್ಲಿ ಕುಸಿದು ಬೀಳುತ್ತಿವೆ. ಅಂಕೋಲಾದ ಶಿರೂರು ಹೆದ್ದಾರಿಯಲ್ಲೂ ಆಗಿದ್ದು ಇದೆ. ನೀರು ಮಣ್ಣನ್ನು ಕೊಚ್ಚಿಕೊಂಡು ಗಂಗಾವಳಿ ನದಿ ಸೇರಿದ್ದರಿಂದ ಮಹಾ ದುರಂತವೇ ನಡೆದು ಹೋಯಿತು. ಪ್ರಕೃತಿ ಮಾತೆ ಇದು ಸ್ಯಾಂಪಲ್ ಅಂತ ಪದೇ ಪದೇ ಎಚ್ಚರಿಕೆ ನೀಡುತ್ತಿದೆ. ಆದ್ರೆ ಆಕೆಯ ಮಾತನ್ನು ಕೇಳುವವರ್ಯಾರು? ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ನಡೆಯುವ ಪ್ರತಿ ದೌರ್ಜನ್ಯವೂ ಇಂಥ ದುರಂತಗಳ ಸಾಲಿಗೆ ಕಾರಣವಾಗುತ್ತದೆ. ಕೊನೆಗೆ ಪ್ರಕೃತಿ ಮಾತೆ ಹೀಗೆ ಕಣ್ಣು ಕೆಂಪಗೆ ಮಾಡಿಕೊಂಡಾಗಲೂ ಆಕೆಯ ಒಡಲಾಳದ ಅಂತರ್ಧ್ವನಿಯನ್ನು ಅರ್ಥೈಸಿಕೊಂಡು ಅರಣ್ಯ ರಕ್ಷಣೆಯ ಜವಾಬ್ದಾರಿಗೆ ಕಟಿಬದ್ಧರಾಗಬೇಕಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.